ಇನ್ನು ಕುಮಟಾ ಸಿದ್ದಾಪುರ ರಸ್ತೆಯ ಭಯಾನಕ ದೃಶ್ಯ ಸೆರೆಯಾಗಿದೆ. ಭೂಕುಸಿತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆ ಇದು ಒಂದ್ ಕಡೆ ಶಿರೂರಿನಲ್ಲಿ ಪರಿಸ್ಥಿತಿ ಹೀಗಿದ್ರೆ ಮತ್ತೊಂದು ಪ್ರದೇಶದಲ್ಲಿ ಹೇಗಿದೆ ಅಂತ ನಿಮಗೆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಇದು ಉಳ್ಳೂರು ಮಠ ಸಮೀಪ ಕುಸಿತಿರುವಂತಹ ಗುಡ್ಡದ ದೃಶ್ಯ. ಸುಮಾರು 50ರಿಂದ 100 ಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿದಿದೆ. ಮರ ಮಣ್ಣು ಎಕರೆಗಳಷ್ಟು ಉದ್ದದ ವ್ಯಾಪ್ತಿಯಲ್ಲಿ ಕುಸಿದಿರುವಂತಹ ಮಣ್ಣು. 2 ದಿನ ಬಂದಾಗಿದ್ದಂಥ ವಾಹನ ಸಂಚಾರ ಈಗ ಮತ್ತೆ ಆರಂಭ ಆಗಿದೆ. ಸೊ ಇಂಥ ಹಲವಾರು ಕುಸಿಯುವಂಥ ಪ್ರದೇಶಗಳು ಇನ್ನೂ ಕೂಡ ಇದೆ. ಈಗ ನೀವು ನೋಡಿರುವಂಥದ್ದು ಒಂದು 2-3 ಕಡೆ ಅಷ್ಟೇ. ಆದರೆ ಇದೇ ರೀತಿಯಾಗಿ ಕುಸಿಯೋಕೆ ಇನ್ನೇನು ತಯಾರಾಗಿರುವಂಥ ಅನೇಕ ಪ್ರದೇಶಗಳು ಈ ಭಾಗದಲ್ಲೇ ಇದೆ. ಈಗಾಗಲೇ ಈ ಬಗ್ಗೆ ಜಿಲ್ಲಾಡಳಿತಕ್ಕೂ ಕೂಡ ಸಂಬಂಧಪಟ್ಟಂಥ ಇಲಾಖೆಯವರು ತಿಳಿಸಿದ್ದಾರೆ. ಈ ಭೂವಿಜ್ಞಾನ ಸಂಬಂಧಪಟ್ಟ ಹಾಗೆ ಅಲ್ಲಿ ಸರ್ವೆ ಮಾಡಿದಾಗ ಭಾಳಷ್ಟು ಕಡೆ ಕುಸಿಯುವಂಥ ಆತಂಕ ಇದೆ, ದಯವಿಟ್ಟು ಜೋಪಾನವಾಗಿರಿ ಅಂತ ತಿಳಿಸಿದ್ದಾರೆ ಜಿಲ್ಲಾಡಳಿತಕ್ಕೂ ಕೂಡ. ಆದರೆ ಮತ್ತೆ ಇದು ಮರುಕಳಿಸ್ತಾ ಇರುವಂಥದ್ದಕ್ಕೆ ಕಾರಣ ರಸ್ತೆ ಅಗಲೀಕರಣ, ಹಾಗೇನೆ ಪ್ರಕೃತಿಯನ್ನು ನಾಶ ಮಾಡ್ತಿರುವಂಥ ರೀತಿ. ಇನ್ನು ಹಾಸನದ ಕೊಲ್ಲಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಕುಸಿತವಾದಂತಹ ಸ್ಥಳಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭೇಟಿ. ಮಳೆಯ ನಡುವೆಯೂ ಕೂಡ ಹಾನಿ ಪ್ರದೇಶಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಕುಮಾರಸ್ವಾಮಿ. ಹಾಸನದಲ್ಲಿ ವಿಪಕ್ಷ ನಾಯಕ ಅಶೋಕ್ರಿಂದಲೂ ಕೂಡ ಪರಿಶೀಲನೆ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಕುಸಿತವಾದಂತಹ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಶೋಕ್. ಮಳೆ ಹಾನಿ ಪ್ರದೇಶದಲ್ಲಿ ವಿಪಕ್ಷ ನಾಯಕ ಅಶೋಕ್ ಪರಿಶೀಲನೆ ನಡೆಸಿದ್ರು. ಅಶೋಕ್ಗೆ ಶಾಸಕ ಸಿಮೆಂಟ್ ಮಂಜು ಸಾಥ್ ನೀಡಿದರು. ನಿಜವಾಗ್ಲೂ ವಿಪಕ್ಷ ನಾಯಕರು ಇಷ್ಟು ಅಲರ್ಟ್ ಆಗಿರೋದು ಸ್ವಾಗತಾರ್ಹ. ಹಿಂದೆ ಯಡಿಯೂರಪ್ಪನವರು ಸಿಎಂ ಆದಂಥ ಆರಂಭದಲ್ಲಿ ಇಂಥದ್ದೇ ಪ್ರವಾಹ ಆದಾಗ ಯಾರೂ ಕೂಡ ಹೋಗಿಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟವರು ಅನ್ನೋ ಒಂದು ಆರೋಪ ಇತ್ತು. ಅಟ್ಲೀಸ್ಟ್ ಈಗ ವಿಪಕ್ಷದಲ್ಲಿದ್ದಾಗಾದರೂ ಇಷ್ಟೆಲ್ಲ ಓಡಾಟ ನಡೆಸ್ತಿರುವಂಥದ್ದು ಜನರಿಗೂ ಕೂಡ ಸ್ವಲ್ಪ ಸಮಾಧಾನ ತಂದಿದೆ. ಸೊ ನೋಡ್ತಾ ಇದ್ದೀರಾ, ಈಗ ಹೆದ್ದಾರಿ ಕುಸಿದಂಥ ಸ್ಥಳಕ್ಕೆ ಅಶೋಕ್ ಭೇಟಿ ನೀಡಿರುವಂಥದ್ದು. ಇದೆಲ್ಲ ಬರೀ ಅನಾಹುತ ಆದ್ಮೇಲೆ ಹೋಗೋದಕ್ಕಿಂತ ಮುಂಚೆನೇ ಏನು ಮಾಡಬಹುದು, ಬೇಸಿಗೆ ಸಂದರ್ಭದಲ್ಲಿ ಏನು ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡ್ರೆ ಸರ್ಕಾರಗಳು, ಜಿಲ್ಲಾಡಳಿತ ಇದೆಲ್ಲ ಆಗೋದನ್ನು ತಪ್ಪಿಸ್ಬೋದು. ಆದರೆ ಈಗ ಕುಸಿತ ಆಗಿರುವಂಥ ಜಾಗಕ್ಕೆ ವಿಪಕ್ಷ ನಾಯಕರು ಭೇಟಿ ನೀಡ್ತಿದ್ದಾರೆ.